ನಮಸ್ಕಾರ ವೀಕ್ಷಕರೇ. ಸೊ ರಾಜನ್ ತಿಮ್ಮಯ್ಯವರು ಇದಕ್ಕೆ ಬಿಫೋರ್ ನೀವು ಒಂದು ಟಿಪ್ಸ್ ಕೊಟ್ಟಿದ್ರಿ ನಮ್ಮ ವೀಕ್ಷಕರಿಗೆ. ಏನಂತಂದರೆ, ಯಾರಾದರೂ ತೊಂದರೆಗಳು ಮಾಡಿದರೆ, ಏನಾದರೂ ಪ್ರಯೋಗಗಳಾಗಿದ್ದರೆ ನೀವು ಒಳ ಉಡುಪುಗಳನ್ನ ಉಲ್ಟಾ ಹಾಕ್ಕೊಳ್ಳೋದು. ಉಲ್ಟಾ ಹಾಕ್ಕೊಂಡಾಗ ತಕ್ಷಣಕ್ಕೆ ಏನಾಗ್ತದೆ, ಅದು ಮಾಡಿರೋದು ರಿಟರ್ನ್ ಹೋಗುತ್ತೆ, ಎಫೆಕ್ಟ್ ಆಗಲ್ಲ. ಸೊ ಅದನ್ನು ಕೆಲವರೆಲ್ಲ ಮಾಡ್ಕೊಂಡಿರ್ತಾರೆ ನಮ್ಮ ವೀಕ್ಷಕರು. ಬಟ್ ಇದು ಒಂಥರ ಹೊಸ್ದಾಗಿ ಕಾಣಿಸ್ತದೆ, ಸಿಂಪಲ್ಲಾಗೈತೆ, ಇದು ಯಾರಿಗೂ ಗೊತ್ತಿಲ್ಲದೆ ಇರೋ ವಿಚಾರ, ಇದನ್ನು ಹೇಳಿದ್ರಿ. ಸೊ ಇದೇ ಥರ ಇನ್ನೂ ಬೇರೆ ಬೇರೆ ಟಿಪ್ಸ್ಗಳಿದ್ದಾವೆ, ಬರ್ತಾ ಮುಂದೆ ವಿಡಿಯೋಗಳಲ್ಲಿ ಅವುಗಳ ಬಗ್ಗೆ ಮಾತಾಡೋಣ ಅಂತ ಹೇಳಿದ್ರಿ. ನಮ್ಮ ವೀಕ್ಷಕರಿಗೆ ಹೆಲ್ಪ್ ಆಗೋ ಥರ ಯಾರಾದರೂ ಈ ಥರ ತೊಂದರೆಗಳಾಗಿರೋದು ಅವ್ರ ಗಮನದಲ್ಲಿ ಬಂದಿರುತ್ತೆ, ಏನೋ ನನಗೆ ಡಿಸ್ಟರ್ಬ್ ಆಗೈತೆ, ಇಲ್ಲಿ ಯಾರೋ ಏನೋ ಹಾಕವ್ರೆ, ಏನೋ ಕುಂಕುಮ ಚೆಲ್ಲವ್ರೆ, ಇಲ್ಲ ನಿಂಬೆಹಣ್ಣು ಹಾಕವ್ರೆ, ಅವ್ರ ಸುತ್ತಮುತ್ತ ಏನೋ ಒಂದು ಕಾಣಿಸ್ತವೆ ವಸ್ತುಗಳು, ಏನೋ ತೊಂದರೆ ಆಯ್ತಲ್ಲ, ಏನೋ ಯಾರೋ ಮಾಡೋಗವ್ರಲ್ಲ, ಅದು ಅವ್ರ ಗಮನಕ್ಕೆ ಹೋದಾಗ ಸೊ ಇದನ್ನೇನೋ ತೊಂದರೆನೂ ಆಗೈತೆ, ಬಟ್ ಅದರ ಎಫೆಕ್ಟ್ ನಮ್ಗೆ ಬರದೇ ಇರೋ ರೀತಿ ಅವರು ಸೇಫ್ಟಿ ಮಾಡ್ಕೊಳ್ಳೋಕ್ಕೆ ಬೇರೆ ಇನ್ನು ಯಾವೆಲ್ಲ ವಿಚಾರಗಳನ್ನ ನೀವು ಹೇಳ್ಬೋದು ನಮ್ಮ ವೀಕ್ಷಕರಿಗೆ. ಮೊದಲಿಗೆ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ಅರವಿಂದ್ ಸರ್ ಹಿಂದೆ ಕೊಟ್ಟಂಥ ಟಿಪ್ಸು ಬಳಸ್ಕೊಂಡಿದ್ದಾರೆ ಜನಗಳು. ನನಗೂ ತುಂಬ ಜನ ಫೋನ್ ಮಾಡಿ ತಿಳಿಸಿದ್ದಾರೆ, ಬಳಸ್ಕೊಂಡಿದ್ದೀನಿ ಗುರುಗಳೇ, ಕೆಲವೊಂದು ಸಕ್ಸಸ್ ಆಗಿದೆ, ನಮಗೂ ಕೂಡ ಅದರ ಅನುಭವ ಆಗ್ತಾ ಇದೆ ಅಂತ. ಅದೇ ರೀತಿಯಾಗಿ ಇವಾಗ ಯಾರಾದರೂ ನಮಗೆ ತೊಂದರೆ ಮಾಡಿದ್ದಾರೆ, ಈಗ ನಮ್ಮ ಮನೆ ಹತ್ರ ಏನೋ ಅಮಾವಾಸ್ಯೆ ಇತ್ತು, ರಾತ್ರಿ ಹುಣ್ಣಿಮೆ ಇತ್ತು, ತಗೊಂಬಂದೇನು ಏನೋ ಒಂದು ರಕ್ತ ತೊಟ್ಟಿಕ್ಸ್ ಹೋಗಿದ್ದಾರೆ, ಇಲ್ಲ ಒಂದು ನಿಂಬೆಹಣ್ಣು ಹಾಕೋಗಿದ್ದಾರೆ, ಒಂದು ಕೋಳಿ ಮೊಟ್ಟೆ ಹಾಕೋಗಿದ್ದಾರೆ, ಮತ್ತೇನೋ ಒಂದು ಕೆಟ್ಟ ವಸ್ತುಗಳನ್ನ ತಗೊಂಬಂದು ನೆಗೆಟಿವ್ ಎನರ್ಜಿ ಇರತಕ್ಕಂಥ ವಸ್ತುಗಳನ್ನ ತಗೊಂಬಂದು ನಮ್ಮ ಮನೆ ಹತ್ರ ಸೇರಿಸೋಗಿದ್ದಾರೆ ಅಂತ ಹೇಳಿ ಅನ್ಸಿದ್ರೆ, ಅದನ್ನ ನೋಡಿದ್ರೆ ಎಲ್ಲರೂ ಕೂಡ ಮುಟ್ಲಿಕ್ಕೆ ಭಯ ಪಡ್ತಾರೆ. ಫಸ್ಟ್ ಭಯ ಇರುತ್ತೆ, ಏನಿದೆಯೋ ಇದರಲ್ಲಿ ಏನಾಗ್ಬೋದು ಅನ್ನೋ ಒಂದು ಭಯ ಇರುತ್ತೆ. ಅದಕ್ಕಾಗಿ ಈಗ ಅದಲ್ಲಿದ್ದಾಗಲೇ ಹೋಗಿ ಯಾರನ್ನೇ ಆದರೂ ಪರಿಹಾರ ಕೇಳೋಕ್ಕಾಗೋದೇ ಇಲ್ಲ, ಯಾರನ್ನಾದ್ರೂ ಹುಡ್ಕೊಂಡು ಹೋಗೋಕ್ಕಾಗಲ್ಲ. ಹೌದು, ಅದನ್ನು ಮುಟ್ಟೋದಕ್ಕೆ ಮುಂಚೆ ಯಾರೇ ಆಗಲಿ, ನಿಮ್ಮ ಮನೆಯಲ್ಲಿ ವಸ್ತು ಸಿಕ್ಕತ್ತೆ ಅಂದರೆ ಅವಾಗಲೇ ತಂದು ಅದನ್ನು ಮಾಡಬಹುದು. ಅಂದರೆ ಮೊದಲನೇ ಪರಿಹಾರ ಕತ್ತೆ ಗಂಜಲ. ತುಂಬ ಅಪರೂಪ, ದೂರ ಸಿಗ್ಬೋದು, ಇಲ್ಲ ಕೆಲವ್ರಿಗೆ ಸಿಗ್ಬೋದು, ಕೆಲವ್ರಿಗೆ ಸಿಗಲ್ಲ. ಸಿಕ್ಕವರಾದರೆ ಕತ್ತೆ ಗಂಜಲನ ತಗೊಂಬಂದು ಯಾರು ನಿಮ್ಮ ಮೇಲೆ ಪ್ರಯೋಗ ಮಾಡಿರ್ತಾರೆ, ಏನು ವಸ್ತು ಹಾಕಿರ್ತಾರೆ, ಆ ವಸ್ತು ಮೇಲೆ ಆ ಕತ್ತೆ ಗಂಜಲನ ಹಾಕಿದ್ದೆ ಆದರೆ ಆ ಶಕ್ತಿ ಭಸ್ಮವಾಗುತ್ತೆ, ಸುಟ್ಟೋಗುತ್ತೆ, ಅದು ಕೆಲಸ ಮಾಡೋದಿಲ್ಲ. ಓಕೆ ಓಕೆ, ಅಂದರೆ ಅಲ್ಲಿಂದ ಪವರ್ ಕಳ್ಕೊಳ್ಳುತ್ತು ಅಂತ. ಅವ್ರು ಏನೇ ಪ್ರಯೋಗ ಮಾಡಿ ಹಾಕಿದ್ರು ಕೂಡ ಅದ್ರ ಶಕ್ತಿ ಕಳ್ಕೊಳ್ಳುತ್ತೆ, ಅದು ಯಾವುದೇ ರೀತಿಯಾದಂಥ ಎಫೆಕ್ಟ್ ನಿಮಗೆ ಆಗೋದಿಲ್ಲ. ಆನಂತರ ನೀವು ಕೈಲೇ ಹಿಡ್ಕೊಂಡು ಮುಟ್ಬೋದು, ತಗೋಬೋದು, ಏನು ಬೇಕಾದರೂ ಮಾಡ್ಬೋದು. ಆ ಜಾಗಕ್ಕೆ ಅದನ್ನು ಚುಮ್ಕಿಸಿದ್ರೆ ಸಾಕು. ಅದು ಎಲ್ಲರ ಮನೆಯಲ್ಲೂ ಸಿಗೋದಿಲ್ಲ. ಅರ್ಜೆಂಟಿಗೆ ಎಲ್ಲಿ ಹುಡ್ಕೊಂಡು ಹೋಗೋದು ಆಗಲ್ಲ. ಈಗೇನು ಮಾಡ್ತೀರಿ, ಇಂಥ ಸಮಯದಲ್ಲಿ ಏನು ಮಾಡ್ತೀರಿ ಅಂದರೆ, ಗೋಮೂತ್ರ, ಗಂಜಲ, ಹಾಲು, ನೀರು, ಸಗಣಿ ಇಷ್ಟನ್ನು ಸೇರಿಸಿ ಒಂದು ಪಾತ್ರೆನಲ್ಲಿ ಹಾಕಿ ಅದನ್ನು ಮಿಕ್ಸ್ ಮಾಡಿ, ಆ ನಂತರ ಅದನ್ನು ಆ ಜಾಗಕ್ಕೆ ಪ್ರೋಕ್ಷಣೆ ಮಾಡಿದ್ದೆ ಆದರೆ ಆಗ ಕೂಡ ಅದು ಅದ್ರ ಶಕ್ತಿನ ಕಳ್ಕೊಳ್ಳುತ್ತೆ. ಓಕೆ ಓಕೆ, ಸೂಪರ್. ಅಂದರೆ ಇದು ಅಲ್ಲಿ ಏನೇ ತೊಂದರೆ ಇದ್ದರೂ ಈ ಒಂದು ಶಕ್ತಿ ಅದನ್ನು ಸಂಪೂರ್ಣವಾಗಿ ತೊಳೆಯೋದರಲ್ಲಿ ಇದು ಪವರ್ ಇರುತ್ತೆ. ಹೌದು. ಅದಕ್ಕೆ ಒಂದು 10 ಎಲೆ 5 ಎಲೆ ಬೇವಿನ ಎಲೆನ ಬೆರೆಸ್ಕೊಳ್ಳಿ. ಆ ಏನು ಬೆರೆಸ್ತೀರಾ ಆ ಮೂಲಿಕೆಗಳಿಗೆ. ಹಾಗೂ ನಿಮ್ಗೇನಾದರೂ ಅದಿಲ್ಲ, ಏನಾದರೂ ಬೇರೆ ಮಾಡ್ಕೋಬೇಕು ಅನಿಸಿದ್ದೆ ಆದರೆ ನಿಮ್ಮ ಎಡಗಾಲಿನ ಹೆಬ್ಬೆಟ್ಟಿನಲ್ಲಿ ಉಲ್ಟಾ ತಿರುಗಿಸ್ರಿ, ಅದ್ರ ಸುತ್ತ ಹಿಂಗೆ ನಿಮ್ಮ ಕಾಲು ಹೆಬ್ಬೆಟ್ಟಿಂದ. ಈಗ ನಾವೇನಾದರೂ ಮಾಡ್ಬೇಕಂದ್ರೆ ಈ ಥರ ಮಾಡ್ತೀವಿ, ಕ್ಲಾಕ್ ವೈಸು, ಅದನ್ನೇ ಉಲ್ಟಾ ಮಾಡಿ ಹಿಂಗೆ ಆಂಟಿ ಕ್ಲಾಕ್ ವೈಸ್. ಸೊ ಅಂದರೆ ಇದು ಎಡಸುತ್ತು, ಎಡಗಾಲಿನ ಹೆಬ್ಬೆಟ್ಟಿನಿಂದ ಎಡಸುತ್ತು ಸುತ್ತಬೇಕು. ಆ ಜಾಗದಲ್ಲಿ ಏನು ಹಾಕಿದ್ದಾರೆ, ಆ ಜಾಗದ ಸುತ್ತ ಒಂದು ರೌಂಡ್ ಹಾಕೋದು. ಹೌದು, ಕಾಲಲ್ಲಿ. ಓಕೆ, ಅದು ಉಲ್ಟಾ ಆಗುತ್ತೆ. ಇದು ಗೊತ್ತಿರಲಿ, ಮಾಡ್ದವನ್ಗದು ಉಲ್ಟಾ ಆಗುತ್ತೆ. ಸೊ ಯಾರು ಅಲ್ಲಿ ಮಾಡೋಗಿರ್ತಾನೆ ಅವನಿಗೆ ವಾಪಸ್ ಹೋಗುತ್ತೆ. ಇದು ತಂತ್ರ ಪದ್ಧತಿನಲ್ಲಿ ಇರ್ತಕ್ಕಂಥದ್ದು ಇದು. ಸೊ ಯಾವ ವ್ಯಕ್ತಿ ಹೆಸರಲ್ಲಿ ಮಾಡಿರ್ತಾನೆ ಆ ವ್ಯಕ್ತಿ ಈ ಥರ ಮಾಡಿದಾಗ ಅದು ಉಲ್ಟಾ ಹೋಗುತ್ತೆ. ಇಲ್ಲ ಬೇರೆ ಯಾರು ಬೇಕಾದರೂ ಮಾಡ್ಬೋದು, ಆ ಮನೇಲಿ ಇರೋರು ಯಾರು ಬೇಕಾದರೂ ಮಾಡ್ಬೋದು. ಯಾಕೆಂದ್ರೆ ಅವ್ನು ಮಾಡಿರೋದು ಇಂಥ ವ್ಯಕ್ತಿಗೆ ಅಂತ ನಮಗೆ ಗೊತ್ತಿರಲ್ಲ. ಇದೇ ವ್ಯಕ್ತಿ ಮಾಡಿದ್ದಾನೆ, ಇದೇ ವ್ಯಕ್ತಿಗೆ ಮಾಡಿದ್ದಾರೆ ಅಂತ ಗೊತ್ತಿರಲ್ಲ. ಅದಕ್ಕಾಗಿ ಆ ಮನೇಲಿ ಇರೋ ಚಿಕ್ಕ ಮಕ್ಕಳನ್ನ ಬಿಟ್ಟು, ವೃದ್ಧರು, ವಯಸ್ಸಾದವ್ರನ್ನ ಬಿಟ್ಟು, ವಯಸ್ಕರು ಯಾರು ಬೇಕಾದರೂ ಮಾಡ್ಬೋದು. ವಯಸ್ಸಲ್ಲಿರೋರು, ಜೆಂಟ್ಸು ಲೇಡೀಸ್ ಇಬ್ರು ಯಾರು ಬೇಕಾದರೂ ಮಾಡ್ಬೋದು. ಸೊ ಇದು ಈಸಿ ಇದೆ. ಹೌದು, ಎಡಗಾಲಲ್ಲಿ ರೌಂಡ್ ಇಕ್ಕೋದು ಅಷ್ಟೇನಾ? ರೌಂಡ್ ಇಕ್ಕೋದು ಅಷ್ಟೇ, ಏನಿಲ್ಲ. ಹಿಂಗೆ ಉಲ್ಟಾ ಕಾಲಲ್ಲಿ ಹೆಬ್ಬೆರಳಲ್ಲಿ ಹಿಂಗೆ ತಿರುಗಿಸೋದು. ಎಷ್ಟು? ಒಂದು ಸರಿ? 3 ಸಲ. 3 ಸಲ. ಸೊ
ಅದು ಮಾಡಿ ಏನು ಮಾಡಬೇಕು ಆಮೇಲೆ ನೆಕ್ಸ್ಟ್? ಆ ನಂತರ ಅದಕ್ಕೆ ನಾನು ಹೇಳಿದಂತೆ ಈ ನೀರು, ಹಾಲು, ಗೋಮೂತ್ರ, ಗಂಜಲ, ಸಗಣಿ ಸ್ವಲ್ಪ ಬೆರೆಸಿ ಅದಕ್ಕೊಂದಿಷ್ಟು ಬೇವಿನ ಎಲೆಗಳನ್ನ ಹಾಕಿ ಅದನ್ನು ಮಿಕ್ಸ್ ಮಾಡಿ ಆ ಜಾಗಕ್ಕೆ ಪ್ರೋಕ್ಷಣೆ ಮಾಡೋದು. ಅದು ಶಕ್ತಿ ಕಳ್ಕೊಳ್ಳುತ್ತೆ, ನಿಷ್ಪ್ರಯೋಜಕ ಆಗಿಬಿಡುತ್ತೆ. ಆಮೇಲೆ ಅದು ಹೌದು, ಕಂಪ್ಲೀಟ್ ಅದು ವರ್ಕ್ ಮಾಡಲ್ಲ. ಸೊ ಅದು ಯಾರು ಮಾಡಿ ಹೋಗಿರ್ತಾನೋ ರಿಟರ್ನ್ ಆ ಎಫೆಕ್ಟ್ ಅವನು ಹೊಡಿತದೆ. ಖಂಡಿತ. ಸೂಪರ್ ಅಲ್ಲ, ಇದು ತುಂಬ ಚೆನ್ನಾಗಿದೆ, ಇದು ಎಲ್ಲರೂ ಮಾಡ್ಕೋಬೋದು. ಸೊ ಇದಾದ ಮೇಲೆ ಯಾರಾದರೂ ಮಾಂತ್ರಿಕರನ್ನ, ಯಾರಾದರೂ ವಿದ್ಯೆ ಗೊತ್ತಿರೋರನ್ನ ಹೋಗಿ ಭೇಟಿ ಮಾಡಬೇಕು. ಖಂಡಿತ. ಇದಾದ ನಂತರ ಇಷ್ಟಕ್ಕೆ ಮಾಡ್ಕೊಂಡಿದ್ದೀವಿ ಅಂತ ಸುಮ್ಮನೆ ಆಗಬಾರ್ದು. ಯಾಕೆಂದರೆ ನಿಮಗೆ ಅದನ್ನು ತಡ್ಕೊಳ್ಳುವಷ್ಟು ಶಕ್ತಿ ಇರಲ್ಲ, ಯಾವುದೇ ಮಂತ್ರ ಸಾಧನೆಯನ್ನು ಮಾಡಿರಲ್ಲ ನೀವು. ಅರ್ಜೆಂಟಿಗೆ ಪರಿಹಾರಕ್ಕೋಸ್ಕರ ಇದನ್ನು ತಿಳಿಸಿದ್ದೀವಿ. ಇದನ್ನು ಮಾಡಿದ ನಂತರ ನಿಮಗೆ ಬೇಕಾದಂಥ ಯಾರ ಹತ್ರದಲ್ಲಿ ಗುರುಗಳಿದ್ದಾರೆ, ನಿಮಗೆ ಬೇಕಾದಂಥ ನೀವು ಬಯಸಿದಂಥ ಗುರು ಯಾರಿದ್ದಾರೆ ಅವ್ರ ಹತ್ರ ಹೋಗಿ ಇದ್ರ ಬಗ್ಗೆ ತಿಳಿಸಿ ಆ ನಂತರ ಉಳಿದಿದ್ದ ಪರಿಹಾರಗಳನ್ನ ಮಾಡ್ಕೋಬೋದು. ಸೊ ಅವ್ರು ಏನು ಕೊಡ್ತಾರೆ ಅದು ನೆಕ್ಸ್ಟ್ ಪರಿಹಾರ ಸೇಫ್ಟಿ ಮಾಡ್ಕೋಬೋದು. ಇದು ಕಣ್ಣಿಗೆ ಕಾಣಿಸೋ ಥರದ್ದು ಒಂದೇನೋ ಮಾಡಿದರೆ ಇದಾಗುತ್ತೆ. ಕೆಲವೊಂದು ಸರಿ ಅದೇನೂ ಇರಲ್ಲ, ಕಣ್ಣಿಗೆ ಕಾಣಿಸ್ದೇ ಪ್ರಯೋಗಗಳಾಗೋಗಿರುತ್ತೆ, ಎಫೆಕ್ಟ್ಗಳಾಗಿರ್ತವೆ, ಮನೆ ಕಡೆ ಗೊತ್ತಾಗ್ತಾ ಇರುತ್ತೆ, ಯಾಕೋ ಇದು ಮೊದಲ ಥರ ಇಲ್ಲ, ಒಂದೊಂದು ತೊಂದರೆಗಳಾಗ್ತಾ ಇದ್ದಾವೆ, ಡ್ಯಾಮೇಜ್ ಆಗ್ತಾ ಇದೆ, ನಷ್ಟಗಳಾಗ್ತಾ ಇದ್ದಾವೆ, ಸಕ್ಸಸ್ ಆಗ್ತಾ ಇಲ್ಲ, ಎಲ್ಲ ಕಡೆ ಫೇಲ್ಯೂರು. ಸೊ ಇವೆಲ್ಲ ನೋಡಿದಾಗ ಈ ಥರ ಏನೂ ಇಲ್ಲ ಅಂದರೂ ಕೂಡ ಎಲ್ಲೋ ಕುಂತು ಮಾಡಿದರೂ ಕೂಡ ಇವ್ರ ಹೆಸರಲ್ಲಿ ಪ್ರಯೋಗ ಏನಾದರೂ ಆಗಿದ್ರೆ, ಈ ಎಫೆಕ್ಟ್ಗಳು ಅನುಭವಿಸ್ತಾ ಇದ್ದರೆ ಇವ್ರಿಗೆ ಡೌಟ್ ಬಂದಿರುತ್ತೆ, ಯಾರೋ ನಮಗೇನೋ ತೊಂದರೆ ಮಾಡೋರಂತ. ಅಂಥವ್ರು ಏನು ಮಾಡಬೇಕು? ಅಂಥವ್ರು ಏನಿಲ್ಲ, ಅಮಾವಾಸ್ಯೆ ಹುಣ್ಣಿಮೆ ದಿವಸ ಒಂದು ಮೊಸರನ್ನು ಎಡೆ ಮಾಡಿ, ಆ ಮೊಸರನ್ನ ಎಡೆಯನ್ನು ದೇವ್ರ ಮನೆಯಲ್ಲಿಟ್ಟು ದೇವ್ರಿಗೆ ನೈವೇದ್ಯ ಮಾಡಿ ಪೂಜೆ ಮಾಡಿ, ಆ ನಂತರ ಆ ನೈವೇದ್ಯ ಮಾಡಿದ ಮೊಸರನ್ನು ಆಚೆ ತೊಗೊಂಬಂದು 4 ದಿಕ್ಕಿಗೂ 4 ಇಡಿ ಅನ್ನನ ಚೆಲ್ಲಿ ಇವ್ರ ಮನೆ ಮೇಲೆ ಒಂದು ಇಡಿ ಅನ್ನ ಹಾಕಿದ್ರೆ ಆಯಿತು. ಅಷ್ಟು ಯಾವುದೇ ದುಷ್ಟಶಕ್ತಿಗಳಿದ್ರೂ ಕ್ಲಿಯರ್ ಆಗ್ತವೆ. ಅದ್ರ ಜೊತೆಗೆ ಒಂದು ಅರ್ಶಿನದ ನೀರು ಮಾಡಿ ಮನೆಗೆ ದೃಷ್ಟಿ ತೆಗೆದು, ಅಮಾವಾಸ್ಯೆ ಹುಣ್ಣಿಮೆ ದಿವಸ ದೃಷ್ಟಿ ತೆಗೆದು ಮನೆ ಬಾಗಿಲಲ್ಲಿ ಚೆಲ್ಲಿದ್ರೆ ಆಯಿತು, ಶಾಂತಿ ಆಗುತ್ತೆ. ಸೊ ಅಲ್ಲಿ ಏನೇ ಪ್ರಯೋಗಗಳಾಗಿದ್ರು ಅಲ್ಲಿಗೆ ಅದು ಕಟ್ಟು. ಹೌದು, ಅದ್ರ ತಡೆ ಆಗಿಬಿಡುತ್ತೆ ಆ ಕ್ಷಣಕ್ಕೆ. ಆಗ ರಿಲೀಫ್ ಆಗುತ್ತೆ ನಿಮಗೆ. ಆ ನಂತರ ಉಳಿದಿದ್ದೇನೈತೆ ಪರಿಹಾರಗಳನ್ನ ಮಾಡಿಸ್ಕೋಬೇಕಾಗುತ್ತೆ. ಪರಿಹಾರ ಮಾಡಿಸ್ಕೊಳ್ಳೇಬೇಕು. ಖಂಡಿತ. ಇದು ಪರಿಹಾರ ಅಲ್ಲ, ಪರಿಹಾರ ಅಲ್ಲ, ಆ ಕ್ಷಣಕ್ಕೆ ಮಾತ್ರ ಅಷ್ಟೇ ಇದು. ಸೊ ಇದು ಟೆಂಪ್ರವರಿ ಇದು ಟಿಪ್ಸ್. ಹೌದು, ಪರ್ಮನೆಂಟಾಗಿ ಯಾರ ಹತ್ರನೂ ಹೋಗಲೇಬೇಕಾಗುತ್ತೆ. ಖಂಡಿತ, ಯಾವುದಾದ್ರೂ ದೇವತೆ ಮೊರೆ ಹೋಗಲೇಬೇಕು. ಸೊ ಇನ್ನೇನಾದರೂ ಎಚ್ಚರಿಕೆ ವಿಚಾರಗಳು ನಮ್ಮ ವೀಕ್ಷಕರ ಗಮನಕ್ಕೆ. ಎಲ್ಲಾದರೂ ಕೆಲವೊಂದು ಕಡೆ ಅವರೇ ಮಿಸ್ಟೇಕ್ಗಳು ಮಾಡ್ಕೊತಾ ಇರ್ತಾರೆ. ನಿಮ್ಮ ಹತ್ರ ಕೇಸ್ಗಳು ಬಂದಾಗ ನೀವು ನೋಡಿರ್ತೀರ, ಇದು ಯಾವ ಥರ ಮಿಸ್ಟೇಕು, ಗೊತ್ತಿಲ್ಲದಿರೋ ಮಿಸ್ಟೇಕ್ ಮಾಡ್ಕೊಂಬಿಟ್ಟಿರ್ತಾರೆ. ಈ ಥರದ್ದು ನಿಮ್ಮ ಗಮನದಲ್ಲಿದ್ದರೆ ಅಂಥವು ತಿಳಿಸಿ, ಎಲ್ಲಿ ಅವ್ರು ಎಚ್ಚರಿಕೆ ಇರಬೇಕು? ಯಾರೇ ಆದರೂ ಅಷ್ಟೇ, ಯಾವುದೇ ವ್ಯಕ್ತಿ ಆದರೂ ಅಷ್ಟೇ, ಅಮಾವಾಸ್ಯೆ ಹುಣ್ಣಿಮೆ ದಿವಸ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಯಾವುದೇ ಮೈಯಿಂದ ಒಂದು ತೊಟ್ಟು ರಕ್ತನೂ ಕೂಡ ಕೆಳಗಡೆ ಬೀಳಿಸಬಾರ್ದು. ಅಂದರೆ ಏನೇ ಕೆಲಸ ಮಾಡುವಾಗಲಿ ತುಂಬ ಎಚ್ಚರಿಕೆಯಿಂದ ಇರಬೇಕು. ತರಕಾರಿ ಕಟ್ ಮಾಡುವಾಗಲಿ, ಮತ್ತೊಂದಾಗಲಿ, ಯಾವಾಗಲೇ ಆಗಲಿ ಆವತ್ತಿನ ದಿವಸ ಯಾವುದೇ ಕಾರಣಕ್ಕೂ ನಿಮ್ಮ ಕಾಲು ಉಗುರು, ಕೈ ಉಗುರು, ತಲೆ ಕೂದಲು ಎಲ್ಲಂದ್ರಲ್ಲಿ ಬಿಸಾಡಬಾರ್ದು. ಅದನ್ನು ತುಂಬ ಎಚ್ಚರಿಕೆಯಿಂದ ನೋಡ್ಕೋಬೇಕು. ಕಾರಣ ಏನಂದರೆ ಅವತ್ತೇ ಹೆಚ್ಚಾಗಿ ನೆಗೆಟಿವ್ಗಳು ಬಾಡಿಗೆ ಅಟ್ಯಾಕ್ ಮಾಡೋದು. ಓಕೆ, ಅದಕ್ಕಾಗಿ ತುಂಬ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ನೀವು ಅಕಸ್ಮಾತು ಉಗುರುಗಳನ್ನ ಕಟ್ ಮಾಡೋ ಪರಿಸ್ಥಿತಿ ಬಂದು ಕಟ್ ಮಾಡಿದ್ರು ಕೂಡ ಯಾರ ಕೈಗೂ ಸಿಗದೆ ಇದ್ದಂಗೆ ಯಾವುದಾದ್ರೂ ಮೋರಿನಲ್ಲಿ ಬೇರೆ ಎಲ್ಲೋ ಆದರೂ ಅದನ್ನು ಡಿಸ್ಪೋಸ್ ಮಾಡಬೇಕಾಗತ್ತೆ. ಎಲ್ಲರಿಗೂ ಸಿಗದೆ ಇರೋ ಥರ ಸೊ ನೋಡ್ಕೊಬೇಕಾಗತ್ತೆ. ಸೊ ಇವು ಸೇಫ್ಟಿ. ಕಾರಣ ಏನಂದರೆ ಆಲ್ರೆಡಿ ನಿಮ್ಮ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಅನ್ನೋದಿರುತ್ತೆ, ಅವು ನಿಮ್ಮನ್ನು ಫಾಲೋ ಮಾಡ್ತಾ ಇರುತ್ತೆ. ಅದರಿಂದ ನಿಮ್ಗೆ ಏನು ಬೇಕಾದ್ರೂ ಅನಾನುಕೂಲಗಳು ಮಾಡ್ಬೋದು. ಅದು ಅದನ್ನು ಬೇರೆಯವ್ರು ತೊಗೊಂಡು ಉಪಯೋಗಿಸ್ತಾರ, ಇಲ್ಲ ಆಟೋಮೆಟಿಕ್ ಆಗಿಬಿಡುತ್ತೆ ಅಂತನಾ? ಆಟೋಮೆಟಿಕ್ ಕೂಡ ಆಗುತ್ತೆ, ಬೇರೆಯವರು ತಗೊಂಡೋಗಿ ಕೂಡ ಉಪಯೋಗಿಸ್ಬೋದು. ವಿದ್ಯೆ ಗೊತ್ತಿರೋರು ಯಾರು ಬೇಕಾದ್ರೂ ತಗೊಂಡೋಗಿ ಉಪಯೋಗಿಸ್ಬೋದು. ಅದಕ್ಕೋಸ್ಕರ ಅವಾಗಿನ ಕಾಲದಲ್ಲಿ ಹೇಳ್ತಾಯಿದ್ರು, ಕಾಲೆಜ್ಜೆ ಮಣ್ಣು, ತಲೆ ಕೂದಲು, ಕೈ ಉಗುರು ತುಂಬ ಹುಷಾರಾಗಿ ನೋಡ್ಕೋಬೇಕು. ಯಾವಾಗಂದ್ರೆ ಅವಾಗ ಉಗುರು ಕಟ್ ಮಾಡಬಾರ್ದು ಮನೆಯಲ್ಲಿ. ಅಮಾವಾಸ್ಯೆ ಹುಣ್ಣಿಮೆ ನೋಡ್ಕೊಂಡು ಕಟ್ ಮಾಡಿ, ಅದನ್ನು ಕಟ್ ಮಾಡಿದ್ರು ಒಂದು ಹೊರಗಡೆ ಜಾಗದಲ್ಲಿ ಎಲ್ಲಾದರೂ ಹಾಕಿ ಅಂತ ಎಲ್ಲ ಹೇಳ್ತಾಯಿದ್ರು. ಈಗಿನ ನಮ್ಮ ಮನೆ ಹೆಣ್ಮಕ್ಳುಗಳಾಗಲಿ ಗಂಡು ಮಕ್ಕಳಾಗಲಿ ಏನು ಮಾಡ್ತಾರೆ, ಅಮಾವಾಸ್ಯೆ ಹುಣ್ಣಿಮೆ ಅನ್ನೋದೇ ಇಲ್ಲ, ಏನಿಲ್ಲ, ಅದನ್ನು ಹೇಳ್ಬೇಕಲ್ಲಿ ಕಟ್ ಮಾಡಿ ಎಸಿತಾರೆ. ಅದರಲ್ಲಿ ಇನ್ನೂ ಒಂದು ಹೇಳ್ತೀನಿ, ಮಿತ್ರರು ಕೂಡ ಶತ್ರು ಆಗುವಂಥ ವಿದ್ಯೆ ಅದರಲ್ಲಿದೆ. ನೀವು ಚೆಕ್ ಮಾಡ್ಬೇಕಾದ್ರೆ ಯಾರು ಬೇಕಾದ್ರೂ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಕೈಯಿಂದ ಒಂದು ಉಗುರನ್ನ ಕಟ್ ಮಾಡಿ ನೀವು ನಡೆದಾಡೋ ದಾರಿಲಿ, ನಿಮ್ಮ ಸ್ನೇಹಿತರು ನಡೆದಾಡೋ ದಾರಿಲಿ ಅದನ್ನು ಹಾಕಿ ನಿಮ್ಮ ಉಗುರನ್ನ ನಿಮ್ಮ ಸ್ನೇಹಿತ ತುಳಿದಿದ್ದೆ ಆದರೆ ಇಮ್ಮಿಡಿಯೇಟಾಗಿ ನೀವಿಬ್ಬರು ಶತ್ರುಗಳಾಗ್ತೀರಾ.
ಇದು ಆಟೋಮೆಟಿಕ್ ಆಗಿಬಿಡುತ್ತೆ. ಆಟೋಮೆಟಿಕ್ ಆಗಿಬಿಡುತ್ತೆ. ಆ ಥರದ ಪವರ್ ಇದೆ ಇದರಲ್ಲಿ. ಹೌದು, ಖಂಡಿತ. ಅದಕ್ಕೋಸ್ಕರನೇ ಅದನ್ನು ಯಾರು ತುಳಿದೇ ಇದ್ದಿದ್ದ ಜಾಗಕ್ಕೆ ಹಾಕಿ ಅಂತ ದೊಡ್ಡವರು ಹಿಂದಿನ ಕಾಲದಲ್ಲಿ ಹೇಳ್ತಾ ಇದ್ದಿದ್ದು, ಯಾರು ತುಳಿದೇ ಇದ್ದಿದ್ದ ಜಾಗಕ್ಕೆ ಹಾಕಿ ಅಂತ ಹೇಳ್ತಾ ಇದ್ದಿದ್ದು. ತುಂಬ ಒಳ್ಳೆ ವಿಚಾರಗಳಿವು. ಯಾಕಂದರೆ ಇದು ನಮಗೂ ಗೊತ್ತಿಲ್ಲ, ಸಾಕಷ್ಟು ಒಳ್ಳೆ ಇನ್ಫಾರ್ಮೇಷನ್ ಸಿಕ್ಕಿದೆ ನಮ್ಮ ವೀಕ್ಷಕರ ಗಮನಕ್ಕೆ. ಇದು ಹೋದ್ಮೇಲೆ ಇದರಲ್ಲಿ ಹಿಂದೆ ಏನೋ ಒಂದು ಕುತೂಹಲ ಇತ್ತು, ಇದನ್ನು ಹೇಳ್ತಾ ಇರೋರು ಹಿರಿಯರು, ಯಾಕಂತ ಗೊತ್ತಿರಲಿಲ್ಲ. ಬಟ್ ಈಗ ಅದು ಈ ಥರನೂ ತೊಂದರೆ ಆಗಂಗಿದ್ರೆ ಸೊ ಅದಕ್ಕೋಸ್ಕರ ಊರು ಕಟ್ ಮಾಡಿದ್ರೆ ಅದನ್ನೆಲ್ಲಾದರೂ ದೂರ ಆಗ್ತಾರೆ. ಮನೆಯಲ್ಲಿ ಊರು ಕಟ್ ಮಾಡಿಸೋದಿಲ್ಲ. ಸೊ ಎಲ್ಲಂದ್ರಲ್ಲಿ ಊರು ಕಟ್ ಮಾಡಿದ್ರೆ ದಾರಿಯಲ್ಲಿ ತುಳಿಯೋ ದಾರಿಯಲ್ಲಿ ಓಡಾಡೋದು ದಾರಿಯಲ್ಲಿ ಇಟ್ಕೊಳ್ಳೋದಿಲ್ಲ, ಸೈಡಿಗೆಲ್ಲ ಒಂದು ತಳ್ತಾರೆ. ಕಳ್ಳರು ಕೂಡ ರಾತ್ರಿ ಯಾವುದೋ ಒಂದು ಸ್ಟೋರಿನಲ್ಲಿ ಯಾವುದಾದ್ರೂ ಕದಿಯಕ್ಕೆ ಹೋದಾಗ ಅಲ್ಲಿ ಊರು ಬಿದ್ದೋದ್ರೆ ರಾತ್ರಿ ಎಲ್ಲ ಹುಡ್ಕೊಂಡಿದ್ದ ಆ ಉಗುರು ಎತ್ತಕ್ಕೆ ಹೋಗಿ ಬೆಳಗ್ಗೆ ಸಿಕ್ಕಾಕೊಂಬಿಟ್ಟ ಅನ್ನೋ ಥರದ್ದು ಒಂದೆರಡು ಸ್ಟೋರಿ ನೋಡಿದ್ದೀನಿ ನಾನು. ಸೊ ಇವೆಲ್ಲನೂ ಉಗುರಿಗೆ ಸಂಬಂಧಪಟ್ಟಂತೆ ಎಚ್ಚರಿಕೆ ವಿಚಾರ ನಮ್ಮ ಹಿರಿಯರು ಮಾಡ್ಕೊಳ್ತಾ ಬಂದಿದ್ದರು. ಸೊ ನಿಮ್ಮ ವಿಚಾರದಲ್ಲಿ ಅದು ಸತ್ಯ ಇದೆ ಅಂತ ಕಾಣಿಸುತ್ತೆ. ಸೊ ಅದ್ರ ಬಗ್ಗೆ ಹೇಳಿದ್ದೀರಾ. ನೆಕ್ಸ್ಟ್ ಇನ್ನು ಬೇರೆ ವಿಚಾರಗಳನ್ನ ಇದೇ ಥರ ಇನ್ಫಾರ್ಮೇಷನ್ ವಿಚಾರಗಳನ್ನ ಕೊಡ್ತಾ ಹೋಗಿ. ನಿಮ್ಮ ಗಮನದಲ್ಲಿ ಬರೋವಂಥ ಯಾವುದಾದ್ರೂ ವಿಚಿತ್ರ ಕೇಸುಗಳು ಅವುಗಳ ಬಗ್ಗೆ ಮಾಹಿತಿ ಕೊಡಿ. ನಮ್ಮ ವೀಕ್ಷಕರ ಗಮನಕ್ಕೆ ಎಚ್ಚರಿಕೆ ಕೊಡುವಂಥ ವಿಚಾರಗಳಿದ್ದರೆ ಅದನ್ನು ತಿಳಿಸ್ತಾ ಹೋಗಿ. ನೆಕ್ಸ್ಟ್ ಕೂಡ ಇದೇ ಥರ ಒಂದಷ್ಟು ವಿಚಾರಗಳನ್ನ ಮಾತಾಡ್ತಾ ಹೋಗೋಣ. ಸೊ ವೀಕ್ಷಕರೇ, ಎಪಿಸೋಡ್ ನೋಡ್ತಾ ಹೋಗಿ. ರಾಜನ್ ತಿಮ್ಮಯ್ಯವ್ರಿಗೆ ಸಂಬಂಧಪಟ್ಟಂತೆ ಮತ್ತಷ್ಟು ಬೇರೆ ವಿಚಾರಗಳನ್ನ ಮುಂದೆ ಮಾಡ್ತಾ ಹೋಗ್ತೀನಿ. ನಮಸ್ಕಾರ. ನಮಸ್ಕಾರ ವೀಕ್ಷಕರೇ.